ಏನಾಗ್ತಾ ಇದೆ, ಏನು ಆಗ್ಬಹುದು ಮುಂದೆ? ಈ ಸಂವತ್ಸರದ ಮೊದಲನೇ ಭಾಗದಲ್ಲಿ ನಾವು ಹೇಳಿದ್ವಿ, ಈ ಸಂವತ್ಸರ ಶುಭನಾಮ ಸಂವತ್ಸರ ಅಲ್ಲ, ಅಶುಭನಾಮ ಸಂವತ್ಸರ ಅಂತೇಳಿ. ಸಂವತ್ಸರ ಬಂದಾಗಿನಿಂದ ಇಲ್ಲಿಯ ತನಕ ಶುಭ ಫಲಗಳೇ ಬರ್ತಾ ಇದ್ದಾವೆ, ಶುಭ ಫಲಗಳ ಕಡಿಮೆ. ನಾವು ಮೊದಲು ಹೇಳಿದ್ದು ಗುಡುಗು, ಮಳೆ, ಮಿಂಚು ಹೆಚ್ಚಾಗ್ತದೆ, ಭೂಮಿ ನಡುಗ್ತದೆ, ಮುಗಿಲದ್ದು ಹೇಳ್ತದೆ, ಭೂಮಿ ತಲ್ಲಣಿಸ್ತದೆ, ಜನಜೀವನ ಅಸ್ಥಿರವಾಗ್ತದೆ ಅಂತ. ಆನಂತರ ಈ ಕೊರೋನಾ ಬಂತು. ಈ ಕೊರೋನಾ ಜಗತ್ತಿನಾದ್ಯಂತ ಇದು ಆವರಿಸಿತು. ಈ ಕಾಯಿಲೆ ವಿಶೇಷ ಏನು ಅಂದರೆ, ನೀವೆಲ್ಲ ಕಷ್ಟ ಬಂದರೆ, ನೋವು ಬಂದರೆ, ದುಃಖ ಬಂದರೆ ದೇವ್ರನ್ನ ನೆನೆಸ್ತೀರ, ಭಗವಂತನ ನೆನೆಸ್ತೀರ. ಆದರೆ ಈ ಕಾಯಿಲೆ ಬಂದದ್ದು ದೇವರ ಮೇಲೆ ಬಂತು. ಮೊದಲು ಎಲ್ಲ ದೇವಾಲಯ ಬಾಗಿಲಾಕಿಸ್ತು, ಎಲ್ಲ ಮಠಗಳನ್ನು ಬಾಗಿಲಾಕಿಸ್ತು, ಒಳ್ಳೊಳ್ಳೆ ಗುಡಿಗಳ ದೇವರ ಪೂಜೆಗಳ ನಿಲ್ಲಿಸ್ತು. ಆಮೇಲೆ ಮನುಷ್ಯರ ಮೇಲೆ ಬಂತು, ನೀರಿನ ಮೇಲೆ ಬಂತು, ಭೂಮಿ ಮೇಲೆ ಬಂತು, ಗಾಳಿ ಮೇಲೆ ಬಂತು. ಜಗತ್ತಿನ ಚರಾಚರವನ್ನು ಈ ಕೊರೋನಾ ಕಾಡ್ತಿದೆ. ಇನ್ನೊಂದು ವರ್ಷಕ್ಕೆ ಹೋಗ್ತದೆ. ಹೋಗುವಾಗ ವಿಪರೀತವಾದ ಕಷ್ಟ ಕೊಟ್ಟೋಗುತ್ತೆ, ನೋವು ಕೊಟ್ಟೋಗ್ತದೆ. ಇವತ್ತೇನಿಗೆ ನೀರು ಅಂತಿದ್ರಲ್ಲ, ಆ ನೀರಿಗೆ ಆಹಾರ ಬರುವಂಥ ಕಾಲ ಬರ್ತದೆ. ಇದು ಮುಂದೆ ಈ ಮಳೆ ಭಾರತಾದ್ಯಂತ ಆವರಿಸುವ ಲಕ್ಷಣವಿದೆ. ಮಳೆ ಹೆಚ್ಚಾಗ್ತದೆ, ದೊಡ್ಡ ದೊಡ್ಡ ನಗರಗಳಿಗೆ ಭಂಗ ಆಗ್ತದೆ, ಅಸ್ಥಿರವಾಗ್ತದೆ, ವಾಹನ ಸಂಚಾರ ಭಂಗವಾಗ್ತ ಹೇಳಿದ್ದೆ ನಾನು. ಆಮೇಲೆ ನಗರದ ಬಗ್ಗೆ ಹೇಳಿದ್ದೆ ನಾನು. ಇನ್ನೂ ಕಾರ್ತೀಕದಲ್ಲಿ ಕಷ್ಟ ಆಗೋ ಲಕ್ಷಣ ಇದೆ, ರೋಗ ರುಜಿನ ಹೆಚ್ಚಾಗ್ತದೆ. ಜನ ಮನೆಯಿಂದ ಹೊರಗೆ ಹೋಗುವಾಗ ಬರೀ ಕೈಲಿ ಹೋಗಬಾರ್ದು, ಕೈಯಲ್ಲಿ ಏನಾದರೂ ಒಂದು ಬಡಗಿ ದೊಣ್ಣೆ ಹಿಡ್ಕೊಂಡು ಹೋಗ್ರಿ. ಇಲ್ಲಿ ಎಲ್ಲ ಕಡೆಗೂ. ಯಾಕೆಂದರೆ ದುಷ್ಟ ಜಂತುಗಳು ಹೊರ ಬರ್ತವೆ, ಆವಾಗಲೇ ಏನು ಕರಿತೀವಲ್ಲ, ಮೇಳು ಚೂಳು ಬರ್ತವೆ. ಅವುಗಳಿಂದ ಜನಕ್ಕೆ ನೋವು ಸಾವುವ ಲಕ್ಷಣ ಇದೆ. ಬೆಟ್ಟಗಳು ಕುಸಿತವೆ ಅಂತ ಹೇಳಿದೆ, ನೋಡಿ ಇನ್ನೂ ಜಾಸ್ತಿ ಆಗ್ತದೆ. ಭೂಮಿ ಕಂಪಿಸ್ತದೆ, ಭೂಕಂಪ ಆಗ್ತದೆ. ಕೆಲವು ತಿಂಗಳುಗಳಲ್ಲಿ ಸುನಾಮಿ ಆಗುವ ಲಕ್ಷಣವಿದೆ, ಅದು ಚಲನಗೊಳ್ಳು ಹೋಗ್ತದೆ. ಹಾಗಾಗಿ ಕಾರ್ತೀಕ ಪುಷ್ಯದವರೆಗೂ ಭಂಗ ಇದ್ದೇ ಇರ್ತದೆ.